ಇವತ್ತು ನಾನು ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡೋದು, ಇವತ್ತು ಎಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಈ ಪಕ್ಷವನ್ನು ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದೀರಿ. ಸತತವಾಗಿ ಕಳೆದ 3 ಚುನಾವಣೆಯಲ್ಲೂ 2013ರಿಂದ 2023ರವರೆಗೂ ತಾವು ಈ ಒಂದು ಕ್ಷೇತ್ರದಿಂದ ಜನತಾದಳವನ್ನು ಆಶೀರ್ವಾದ ಏನು ಮಾಡಿದ್ದೀರಿ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು 2028 ಜನತಾದಳ ಇವತ್ತು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ. ಈ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥದ್ದು ನಿಮ್ಮಗಳ ಜವಾಬ್ದಾರಿ. ಇದನ್ನ ಇವತ್ತು ಹೇಳಲಿಕ್ಕೋಸ್ಕರವಾಗಿ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೆದಿದೆ. ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿರಲಿಲ್ಲ. ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಮುಂದೆ ನಿಂತಿರಲಿಕ್ಕೆ ಕಾರಣ, ನೀವು ನನಗೆ ಕಳೆದ 20 ವರ್ಷದಿಂದ ಮನೆಯ ಮಗನಾಗಿ ಪ್ರೀತಿಯಿಂದ ಏನು ಕಂಡಿದ್ದೀರಿ. ಇವತ್ತು ರಮನಹಳ್ಳಿಗೆ ಜಾತ್ರೆಗೆ ನಾನು ಬಂದ ಮಹೋತ್ಸವಕ್ಕೆ ಊರೇ ಸೇರಿ ನನಗೆ ನೀವು ಕೊಡ್ತಕ್ಕಂಥ ಸ್ವಾಗತ ನಾನು ಎಂದೂ ಸಹ ರಮನಹಳ್ಳಿಯ ಜನತೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ರೀತಿ ಬೆಳೆಸ್ಕೊಂಡಿದ್ದೀನಿ. ನಾನು ಒಂದು ಹಳ್ಳಿಯ ಬಗ್ಗೆ ಹೇಳಲ್ಲ, ಹಲವಾರು ಹಳ್ಳಿಗಳು ನಾನು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನನಗೆ ಪ್ರೀತಿ ಕೊಟ್ಟಿದ್ದೀರಿ. ಯಾರು ಸಹ ಅನ್ಯತಾ ಭಾವಿಸಬೇಡಿ. ಈ ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ತಾವು ನಿರೂಪಿಸಿದ್ದೀರಿ. ಇದು ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ನಾವು ನಿರಂತರವಾಗಿ ಗೆದ್ದಿದ್ರೆ ವ್ಯಕ್ತಿಯಿಂದ ಅಲ್ಲ ಗೆದ್ದಿರ್ತಕ್ಕಂಥದ್ದು. ಈ ಕ್ಷೇತ್ರದ ನನ್ನ ಪುಣ್ಯಾತ್ಮ ತಂದೆ ತಾಯಂದಿರು, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ. ಈ ಗೆಲುವು ನಿಮಗೆ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 2028 ಸಹ ನನಗೆ ವಿಶ್ವಾಸ ಇದೆ. ಇವತ್ತು ಜನತಾದಳ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ನಿಮ್ಮಗಳ ಆಶೀರ್ವಾದದಲ್ಲಿ ಬಹುಮತದಲ್ಲಿ ಬರ್ತಕ್ಕಂಥದ್ರಲ್ಲಿ ನನಗೆ ಯಾವುದೇ ಸಂಶಯವನ್ನು ನಾನು ಇಟ್ಕೊಂಡಿಲ್ಲ. ಇವತ್ತು ನಮ್ಮ ಯುವಕರಾಗಿ ಹರೀಶ್ ಅವರು ಒಂದು ಸಂಘಟನೆಯನ್ನು ಏನು ಮಾಡ್ತಾ ಇದ್ದಾರೆ, ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ. ಇವತ್ತು ನಾವು ನಾಯಕರುಗಳೆಲ್ಲ ಕೂತು ನಮ್ಮ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರ ಯಾವುದೇ ಒತ್ತಡಗಳಿಗೆ ಮಣಿಯತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸೂಕ್ಷ್ಮವಾಗಿ ಹೇಳ್ತೇನೆ, ಯಾವುದೇ ಒತ್ತಡಗಳಿಗೆ ಮಣಿದೆ ನನ್ನ ಕಾರ್ಯಕರ್ತರಿಗೆ ಅಗೌರವ ಏನಾಗಿದೆ ಆ ಅಗೌರವವನ್ನು ಸರಿಪಡಿಸಲಿಕ್ಕೆ ನಿಮ್ಮಗಳ ಭಾವನೆಗೆ ಗೌರವ ಕೊಟ್ಟು ಈ ಕ್ಷೇತ್ರವನ್ನು ಪುನಃ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ನಿರೂಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಮುಂದೆ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ. ಇವತ್ತು ನಿಷ್ಠಾವಂತ ಕಾರ್ಯಕರ್ತರುಗಳು ನನಗೆ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಜನತೆಯ ಭಾವನೆಗಳು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ.